ಎಲ್ಲನೂ ಸುಂಟ್ರ ಗಾಳಿ ಹಂಗೆ ಬಂದು ಹೇಗೆ ಶಾಂತವಾಗೋಯ್ತಲ್ಲ. ಅಪ್ಪ ಸ್ಯಾನೇನೆ ಗಾಬರಿ ಆಗೋಗಿತ್ತು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ. ಸೀರಿಯಸ್ಲಿ ಇವತ್ತೇ ಆ ಮಾತಿಗೆ ಅರ್ಥ ಗೊತ್ತಾಗಿದ್ದು. ಅಂದ್ರೂ ಒಂದೇ ದಿನದಲ್ಲಿ ಏಟೆಲ್ಲ ಆಗೋಯ್ತಲ್ಲ. ಬದುಕೆ ಸ್ಯಾನೆ ವಿಚಿತ್ರ ಅನ್ನಿಸ್ತೈತೆ. ಯಾರಿಗೋ ಕಟ್ಟಿದ ಹೂವು ಇನ್ಯಾರ್ದೋ ಮುಡಿಗೆ. ಕಮಲಿ ಅವರ ನೆಕ್ಸ್ಟ್ ಸರ್ದಿ ನಮ್ದೆ. ನಿಮ್ಮನ್ನ ಒಂದು ಪ್ರಶ್ನೆ ಕೇಳಿದ್ದೆ, ನೆನಪಿದ್ಯಾ? ಈಗೇನೋ ಹೋಗಿದ್ದಾಳೆ, ಅವಳು ಮತ್ತೆ ವಾಪಸ್ ಬಂದ್ರೆ ಏನು ಕತೆ ಅಂತ ಕೇಳಿದ್ದೆ. ಅವಳು ಟೈಮ್ ಬಾಂಬ್ ಇದ್ದ ಹಾಗೆ ಯಾವಾಗ ಬೇಕಾದ್ರೂ ಸಿಡಿಬಹುದು ಅಂತಾನೂ ಹೇಳಿದ್ದೆ. ನೀವೇನ್ ಹೇಳಿದ್ರಿ? ಅದ್ ನೆನಪಿದ್ಯಾ? ನೆನಪಿಲ್ದೆ ಏನು ಎಲ್ಲಾ ಸ್ಕೆಚ್ ಹಾಕಿದ್ದು ಯಾವೇ ತಾನೆ? ನೀವೇನು
ಯಾರು ಗೊತ್ತಿತ್ತು ಕೊನೆ ಗಳಿಗೆಯಲ್ಲಿ ಅವಳು ಬಂದು ಮದುವೆನ ನಿಲ್ಲಿಸಿ ಅಂತ ಕೂಗ್ತಾಳೆ ಅಂತ. ಯಾಕೆ ನೀನಿಷ್ಟು ಕೇರ್ಲೆಸ್ ಆಗ್ಬಿಟ್ಟಿದ್ಯಾ? ಛೇ, ಈ ಕೆಸ್ರಿನ್ ಕಮಲಿ ವಿಷಯದಲ್ಲಂತೂ ನಂಗೆ ಯಾಕೋ ನಮ್ಮನ್ನು ಮೀರಿ ಪವರ್ ಇದೆ ಅನ್ನೋದು ಅರ್ಥ. ದೇವ್ರೆ, ನಾನು ಸಾಮಾನ್ಯವಾಗಿ ಯಾವುದೇ ಬೇಡಿಕೆನೂ ಬಿಡಲ್ಲ. ಆದರೆ ಕಮಲಿ ಅವ್ರ ವಿಷಯದಲ್ಲಿ ನಾನು ನಿನ್ನ ಬೇಡ್ಕೊಂಡಿದ್ದೀನಿ. ಅದನ್ನೆಲ್ಲ ಕನ್ಸಿಡ್ರೇಷನ್ಗೆ ತಗೊಳ್ಳೋದು ಸ್ವಲ್ಪ ತಡ ಆಗಿರ್ಬೋದು, ಆದರೆ ನಾನು ಬೇಡ್ಕೊಂಡಿದ್ದನ್ನೆಲ್ಲ ನೆರವೇರಿಸಿದ್ಯಾ ಅನ್ನೋದೇ ಖುಷಿ. ಅದಕ್ಕೆ ಒಂದು ಇನ್ಫಾರ್ಮಲ್ ಆಗಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ. ಕಮಲಿಯವ್ರ ಹಾಗೆ ಇಷ್ಟೆಲ್ಲ ಕಷ್ಟಪಟ್ಟಿರೋರನ್ನ ನಾನೆಲ್ಲೂ ನೋಡೇ ಇಲ್ಲ. ವಿದ್ಯಾಭ್ಯಾಸಕ್ಕೆ ಊರಿಂದ ಊರಿಗೆ ಬಂದು ಉಳ್ಕೊಳ್ಳೋದಕ್ಕೆ, ಊಟಕ್ಕೆ, ಕಾಲೇಜ್ ಫೀಸ್ಗೆ ಒಂದ ಎರಡ ಪ್ರತಿಯೊಂದು ಹಂತದಲ್ಲೂ ಕಷ್ಟನೇ. ಎಲ್ಲ ಸಾಲ್ವ್ ಆಯಿತು ಅನ್ನೋಷ್ಟರಲ್ಲಿ ಕಮಲಿ ಅವ್ರಿಗೆ ಅವ್ರ ತಂದೆ ಯಾರು ಅನ್ನೋ ಪ್ರಶ್ನೆ ಮೂಡಿ ಇಷ್ಟೆಲ್ಲ ಆಯಿತು. ಕಮಲಿ ಅವ್ರಿಗೆ ಅವ್ರ ಅಮ್ಮ ಮತ್ತು ಅಪ್ಪ ಒಂದಾಗಬೇಕಿತ್ತು. ಅವ್ರ ತಾಯಿ ಎಲ್ಲರೆದ್ರು ತಲೆ ಎತ್ಕೊಂಡು ಓಡಾಡೋ ಹಾಗಾಯಿತು. ಮಗಳಾಗಿ ಇದಕ್ಕಿಂತ ಇನ್ನೇನು ಬೇಕು ಹೇಳು? ಮಹಾಜನ್ ಫ್ಯಾಮಿಲಿ ತುಂಬಿರೋದು ಆ್ಯಕ್ಚುಲಿ ಈಗ. ತಾತಂಗೆ ಆರೋಗ್ಯ ಸರಿ ಹೋಗುತ್ತೆ ಅಂತ ಎಲ್ರಿಗಿಂತ ಕಮಲಿ ಅವ್ರಿಗೆ ನಂಬಿಕೆ ಜಾಸ್ತಿ ಇತ್ತು. ಆ ನಂಬಿಕೆ ಸುಳ್ಳಾಗಲಿಲ್ಲ. ಚಂದ್ರು ಅಂಕಲ್ ಮಂಗಳಮ್ಮನ ಕೊರಳಿಗೆ ತಾಳಿ ಕಟ್ಟಬೇಕಾರೆ ಅಂತೂ ನನ್ನ ದೇವತೆ ಕಣ್ಣಲ್ಲಿ ಆನಂದ ಬಾಷ್ಪ. ಆ ಕ್ಷಣ ನಾನು ಚಂದ್ರು ಅಂಕಲ್ ಜಾಗದಲ್ಲಿ, ಕಮಲಿ ಅವರು ಮಂಗಳಮ್ಮನ ಜಾಗದಲ್ಲಿ ಇಮ್ಯಾಜಿನ್ ಮಾಡಿದೆ. ಇನ್ನು ಎಷ್ಟು ದಿನ ಅಂತ ಹೀಗೆ ಹೇಳು? ನನ್ನ ದೇವತೆ ನನ್ನಿಂದ 4-5 ಇಂಚು ದೂರದಲ್ಲಿದ್ದಾರೆ ಅನ್ನೋವಾಗ ನನ್ನ ಜೀವನನ ಹೇಗೆ ಯೋಚನೆ ಮಾಡದೆ ಇರಲಿ ಹೇಳು? ಹೀಗೆಲ್ಲ ಆಗಿರೋದಕ್ಕೆ ನಿನಗೆ ಸಿನ್ಸಿಯರ್ ಆಗಿ ಥ್ಯಾಂಕ್ ಯು ಸೋ ಮಚ್. ಆದರೆ ಈಗ ನಂದೊಂದು ಫ್ರೆಶ್ ಕೋರಿಕೆ. ನಾಳೆ ಅಂದರೆ ನಾಳೆನೇ ಅನ್ನೋ ಸ್ಪೀಡಲ್ಲಿ ನನ್ನ ಮತ್ತು ಕಮಲಿ ಅವ್ರ ಮದುವೆನ ಆಗೋ ಹಾಗೆ ಮಾಡು ಪ್ಲೀಸ್. ಇದೊಂದು ಆಗೋ ಹಾಗೆ ಮಾಡಿಬಿಡು ಪ್ಲೀಸ್ 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 ಪ್ಲೀಸ್. ಏನ್ ಋಷಿ, ದೇವ್ರ ಹತ್ರ ಸಿಕ್ಕಾಪಟ್ಟೆ ಬೇಡ್ಕೊಳ್ಳೋ ಹಾಗಿದೆ. ಏನಿಕಾ
ಯಾರೂ ಇಲ್ಲದೆ ನಿನ್ನ ಜೊತೆ ಮಾತಾಡಿನೇ ತುಂಬ ದಿನ ಆಗೋಯ್ತು ರಿಷಿ. ಈಗಲೇ ಹೀಗೆ ಇನ್ನು ಮದುವೆ ಆದ್ಮೇಲೆ ಹೇಗೋ? ವಾಟ್? ಮದ್ವೆನಾ? ಅದೇ ಆಯ್ತಲ್ಲ ರಿಷಿ. ಒಂದೊಂದಾಗಿ ಗುಡ್ ನ್ಯೂಸ್ ಬಂದಿದ್ದು. ತಾತಯ್ಯಂಗೆ ಹುಷಾರಾಯ್ತು, ದೊಡ್ಡಮ್ಮನೂ ವಾಪಸ್ ಸಿಕ್ಕಿದ್ರು. ನಂಗೀಗ ಕಮಲಿ ಅಮ್ಮನೂ ನಮ್ಮಮ್ಮ ಇದ್ದಾಗೆ, ಗೊತ್ತಾ? ವಾವ್, ಹೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ದಟ್ಸ್ ರಿಯಲಿ ಗ್ರೇಟ್. ನಿಂಗೆ ಎಷ್ಟು ಖುಷಿ ಆಗ್ತಿರುತ್ತೋ ಅದಷ್ಟನ್ನು ಆದಷ್ಟು ಬೇಗ ಮಣ್ಣು ಮಾಡ್ತೀನಿ ರಿಷಿ. ಕೆಸರಿನ ಕಮಲಿನ ಕಾಲಲ್ಲಿ ಹಾಕೊಂಡು ತುಳ್ದಿಲ್ಲ ಅಂದ್ರೆ ನಾನು ಅನಿಕಾನೇ ಅಲ್ಲ. ಮಾಮ್, ನೀವು ಒಂದ್ಸಲ ನನ್ನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ. ನಾನೇನಾದ್ರೂ ಗೌರಿ ಬದುಕಿದಾಳೆ ಅಂತ ನಿಮ್ಮ ಹತ್ರ ಹೇಳಿದ್ರೆ ನೀವೇನ್ ಮಾಡ್ತಿದ್ರಿ ಹೇಳಿ? ಆಗಿದ್ದೆಲ್ಲ ಆಗೋಯ್ತು, ಈಗ ಮಾತಾಡಿ ಏನು ಪ್ರಯೋಜನ ಇಲ್ಲ, ಬಿಟ್ಬಿಡು. ಯಾರು ಮಾಮ್? ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲ ಅನ್ನೋ ಹಾಗೆ ನಡ್ಕೊಂಡು ಬರ್ತಾ ಇದ್ದಾನಲ್ಲ ಆ ಮುದುಕ. ಇವಾಗ ನಿನಗೆ ಸಮಾಧಾನ ಆಯ್ತೇನಯ್ಯ? ಚೆನ್ನಾಗಿದ್ದ ಮನೆನ 2 ಭಾಗ ಮಾಡಿ ನಮ್ಮನ್ನ ಬೀದಿಗೆ ತಂದು ನಿಲ್ಸಿದ್ಯಲ್ಲ, ಈಗ ನಿನಗೆ ಸಮಾಧಾನ ಆಯ್ತಾ? ಎರಡಾಗಿದ್ದ ಮನೇನ 1 ಮಾಡಿದ ಸಮಾಧಾನ ಖಂಡಿತ ನನಗಿದೆ ಕಾಮಿನಿಯವರೇ. ನೀನು ಮಾತಾಡೋದ್ರಲ್ಲಿ ಬಹಳ ನಿಸ್ಸೀಮ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾವು ಮನೇಲಿದ್ರೆ ನೀನು ದುಡ್ಡು ಹೊಡೆಯಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಆ ಗೌರಿನ ಕರೆಸ್ತೆ. ನಿಜ ಹೇಳು, ಹೌದು ತಾನೆ?
ನಿನಗೂ ಮಹಾಜನ್ ಆಸ್ತಿ ಮೇಲೆ ಕಣ್ಣಿದೆ ಅಲ್ವಾ? ನಿಂತ್ಕೋ. ಈ ನಿಮ್ಮ ಯೋಚನೆಗಳೇ ನಿಮ್ಮನ್ನ ಈ ಸ್ಥಿತಿಗೆ ತಂದಿರೋದು. ಅದನ್ನ ಬದಲಾಯಿಸ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಹಾ, ಹೌದೌದೌದೌದು. ನಾವು ಮಾಡೋದು ಯಾವುದು ಸರಿ ಇಲ್ಲ, ನೀನ್ ಮಾಡೋದು ಮಾತ್ರ ಎಲ್ಲ ಸರಿ ಇದೆ ಅಲ್ವಾ? ಅನ್ಪೂರ್ಣನ್ ತಲೆ ಕೆಡಿಸಿ ನಿನ್ನ ಹಿರಿ ಮೊಮ್ಮಗಳು ಸೊಸೆ ಬದುಕಿದ್ದಾರೆ ಅಂತ ಬತ್ತಿ ಹಚ್ಚಿದವನೇ ನೀನು. ಅದೆಲ್ಲ ವಿಧಿಯಾಟ. ನಾನು ಮಾಡಿದ್ದ ಪ್ಲಾನ್ಗಳಿಗೆಲ್ಲ ಅಡ್ಡ ಬಂದು ಕೆಡಿಸ್ತೆ ನೀನು. ನ್ಯಾಯದ ಕಡೆ ನಾನಿದ್ದೇನೆ, ಮುಂದೇನೂ ಇರ್ತೀನಿ. ಈಗ ನನ್ನ ಮಗಳ ಜೀವನ ಹಾಳಾಯ್ತಲ್ಲ, ಇದಕ್ಕೇನು ಹೇಳ್ತೀಯಾ? ಹಾಳಾಯ್ತು ಅಂತ ಯಾಕೆ ಅನ್ಕೋತೀರಿ? ಸತ್ಯಕ್ಕೆ ಯಾವಾಗಲೂ ಜಯ ಇದ್ದೇ ಇರುತ್ತೆ. ಸತ್ಯದ ಕಡೆ ವಾಲಿ, ಎಲ್ಲ ಶುಭವಾಗುತ್ತೆ. ರಿಷಿ, ಅಮ್ಮ, ನಾನೀಗ ಬರೋಣ ಅನ್ಕೊಂಡೆ. ಇರಲಿ, ನಾನೇ ನಿನ್ನ ಹುಡ್ಕೊಂಡು ಬಂದೆ. ಎಷ್ಟೆಲ್ಲ ಆಗೋಯ್ತಲ್ಲ. ಅದೇನೋ ಹೇಳ್ತಾರಲ್ಲಮ್ಮ, ಯಾವ ಟೈಮ್ಗೆ ಏನೇನು ಆಗಬೇಕು ಅಂತ ಇರುತ್ತೋ ಅದೆಲ್ಲ ಆಗಲೇಬೇಕು ಅಂತ. ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್. ಮಹಾಜನ್ ಮನೆ ಹಿರಿ ಸೊಸೆ ನಮ್ಮನೇಲಿ ಕೆಲ್ಸದವ್ರಾಗಿದ್ರು ಅಂತ ನೆನೆಸ್ಕೊಂಡ್ರೆ ನನಗೇನೋ ಒಂಥರ ಗಿಲ್ಟ್ ಫೀಲ್ ಆಗ್ತಿದೆ ರಿಷಿ. ಆದರೆ ಯಾವತ್ತೂ ಮಂಗಳಮ್ಮ ನಮ್ಮ ಹತ್ರ ಆಗ ನಡ್ಕೊಂಡೇ ಇಲ್ಲ ನೋಡಿಮ್ಮ. ಅವ್ರ ಒಳ್ಳೆ ಗುಣ, ಅವರಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಸಿಗ್ಬೇಕಾದಂಥ ಜಾಗನೇ ಸಿಕ್ಕಿದೆ. ಹೌದಮ್ಮ, ಕಮಲಿ ಅವರು ಅಷ್ಟೇ. ತಾಯಿ ಗುಣ ಅವರಲ್ಲೂ ಹಾಗೇ ಇದೆ. ತಾಯಿ ಮಾಡಿದ ಪುಣ್ಯ ಮಕ್ಕಳನ್ನ ಕಾಯುತ್ತೆ ಅಂತಾರಲ್ಲ. ಆದರೂ ಕಮಲಿ ಅವ್ರೇನು ಕಡಿಮೆ ಇಲ್ಲಮ್ಮ. ಈಗ ಮಂಗಳಮ್ಮ, ಐ ಮೀನ್ ಗೌರಿ ಅವರು ಇಲ್ಲಿಗೆ ಬರೋದಕ್ಕೆ ಕಾರಣ ಯಾರು ಹೇಳಿ? ಕಮಲಿ ಅವರೇ. ಅವ್ರು ತುಂಬ ಗ್ರೇಟ್ ಮಾ. ಅವ್ರು ಅಂದ್ಕೊಂಡಿದ್ದನ್ನ ಮಾಡದೆ ಬಿಡಲ್ಲ. ಶಿ ಈಸ್ ಸಚ್ ಅನ್ ಇನ್ಸ್ಪಿರೇಷನ್ ಟು ಎವ್ರಿ ಒನ್. ಮಾ, ಚಂದ್ರು ಅಂಕಲ್ಲೇ ತನ್ನ ತಂದೆ ಅಂತ ಗೊತ್ತಿದ್ರು ಅವ್ರ ತಾಯಿನ ಇಲ್ಲಿ ಕರ್ಕೊಂಬರೋವರೆಗೂ ಅವ್ರು ಅದನ್ನು ಯಾರಿಗೂ ಹೇಳಿಲ್ಲ ನೋಡಿ. ಹೇಗೆ ಹೇಳ್ತಾಳೆ ಅಂದರೆ ಹೇಗೆ ಹೇಳೋಕ್ಕಾಗತ್ತೆ ಅಲ್ವಾ ರಿಷಿ? ಯಾವುದೋ ಹುಡುಗಿ ಮನೆಗೆ ಬಂದು ಇಷ್ಟು ದಿನ ಇದ್ದು ಈಗ ಇದ್ದಕ್ಕಿದ್ದ ಹಾಗೆ ನೀವೇ ನನ್ನ ತಂದೆ ಅನ್ನೋದು ಸರಿ ಅಲ್ಲ ಅಲ್ವಾ ರಿಷಿ? ನಿಜನೇ ಅಮ್ಮ. ಆದರೆ ನಾನೇನು ಹೇಳ್ತೀನಿ ಅಂದರೆ, ಯಾರ ಹತ್ರನೂ ಹೇಳ್ಕೊಳ್ದೆ ಇರೋ ಸಿಚುಯೇಷನಲ್ಲಿ ತಾಳ್ಮೆ ಕಳ್ಕೊಳ್ದೆ, ಯಾರ ಮೇಲೂ ಕೋಪ ಪಡೆದೆ ಸಿಚುಯೇಷನ್ನ ಹ್ಯಾಂಡಲ್ ಮಾಡೋದಿದೆಯಲ್ಲ, ದಟ್ಸ್ ವಾವ್ ಮಾವ್. ಅದಕ್ಕೆ ಅವ್ರು ಇನ್ನೂ ಇಷ್ಟ ಆಗೋದು. ಸಾಕು ನಿಲ್ಸು ರಿಷಿ. ನಾನು ಇಲ್ಲಿಗೆ ಅವಳ ಬಗ್ಗೆ ಮಾತಾಡೋದಕ್ಕೆ ಬರಲಿಲ್ಲ. ಈಗೆಲ್ಲ ಕಾಮ ಮುಗೀತಲ್ಲಮ್ಮ. ಇನ್ನೇನಿದ್ರು ಮುಂದೆ ನಮ್ಮಿಬ್ರು ಮಾತುಕತೆ ಅಲ್ವಾ? ನೀವು ಆಸೆ ಪಟ್ಟ ಹಾಗೆ ನಮ್ಮ ಮನೆತನಕ್ಕೆ ತಕ್ಕಂತ ನಮ್ಮ ಅಂತಸ್ತಿಗೆ ಸರಿ ಹೋಗೋ ಹುಡುಗಿ ಕಮಲಿ ಅಲ್ವಮ್ಮ? ದೇವ್ರ ಹತ್ರ ಈಗ ತಾನೇ ಕೇಳ್ಕೊತಿದ್ದೆ, ಕಮಲಿ ಅವರು ಆದಷ್ಟು ಬೇಗ ನಮ್ಮ ಮನೆಗೆ ಸೊಸೆಯಾಗಿ ಬರಲಿ ಅಂತ. ಇನ್ನು ನಮ್ಮ ಮದುವೆಗೆ ಯಾವುದೇ ಅಡ್ಡಿ ಇಲ್ಲಮ್ಮ.